ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಜಿಗೆ ಒಂದು ಮಾರುತಿ ವೆಹಿಕಲ್ ಇರಿಟಿಗ ಬಂದಿದ್ದೆ. ಗಾಡಿ ಟೋಯಿಂಗ್ ಮಾಡ್ಕೊಂಡು ತೊಗೊಂಡು ಬಂದರು ನಮ್ಮ ಹತ್ರ ಕಸ್ಟಮರ್. ಇದು ಇಂಜಿನ್ ಸೀಸ್ ಆಗಿದೆ. ಇದು ಸೀಸ್ ಆಗೋದು ಕಾರಣ ಏನು ಅಂದರೆ ನಿಮಗೆ ತೋರಿಸ್ತೀನಿ. ಆಮೇಲೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಏನೇನು ಪ್ರಾಬ್ಲಮಿಗೆ ಇದು ಈ ಇಂಜಿನ್ ಪ್ರಾಬ್ಲಮ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಫುಲ್ ವೀಡಿಯೋ ನೋಡಿ, ಡೀಟೇಲ್ಸ್ ಆಗಿ ತೋರಿಸ್ತೀನಿ. ನೋಡ್ಬೋದು ಎಲ್ಲ ಇಂಜಿನೆಲ್ಲ ನಾವು ಕೆಳಗಡೆ ಡೌನ್ ಮಾಡಿದ್ದೀವಿ. ಡೌನ್ ಮಾಡಿ ಒಂದೊಂದು ಪಾರ್ಟನ್ನು ಬಿಚ್ಕೊಂಡಿದ್ದೀವಿ. ನೋಡಿ, ಇದು ಪಿಸ್ಟಿನ್ ಐತಲ್ಲ, ಇದು ಸೆಕೆಂಡ್ ಪಿಸ್ಟಿನ್. ಇದು ಸೆಕೆಂಡ್ ಪಿಸ್ಟಿನ್ ಎಲ್ಲ ಮೆಲ್ಟ್ ಆಗಿದೆ. ಇದು ಫುಲ್ ಮೆಲ್ಟ್ ಆಗಿ ಏನಾಗಿದೆ, ಗಾಡಿ ಓವರ್ ಹೀಟ್ ಆಗಿ ಸೀಸ್ ಆಗಿದೆ. ಇದು ಆಗೋದು ಕಾರಣ ಏನು ಅಂದರೆ ಇಂಜೆಕ್ಟ್ರು ಒಂದೇ ಸತಿಗೆ ಫೇಲ್ ಆಗೋಲ್ಲ. ಇಂಜೆಕ್ಟ್ರ್ ಫೇಲ್ ಆಗೋದು ಡೈರೆಕ್ಟ್ ಆಗೋದು. ಇದು ಡೈರೆಕ್ಟ್ ಸ್ಪ್ರೇ ಜಾಸ್ತಿ ಆಗಿರೋದು, ಡೀಸೆಲ್ ಸ್ಪ್ರೇ ಇತ್ತಲ್ಲ ಜಾಸ್ತಿ ಆಗಿರೋದು. ಅದು ಆಗೋದು ಕಾರಣ ಏನು ಅಂದರೆ ಇಂಜೆಕ್ಟ್ರ್ ವೀಕ್ ಇದ್ದರೆ, ಇದನ್ನು ವಾಲ್ ಡೈರೆಕ್ಟ್ ಆಗಿದ್ದರೆ, ಆ ಥರ ಏನಾನ ಇಂಜೆಕ್ಟ್ರ್ ವೀಕ್ ಆಗಿದರೆ ಅದು ಮುಂಚೆನೇ ಗೊತ್ತಾಗುತ್ತೆ. ಅದು ತೋರಿಸ್ಕೊಂಡ್ರೆ ಈ ಥರ ಸಮಸ್ಯೆ ಬರೋಲ್ಲ. ಒಂದು ಇಂಜೆಕ್ಟ್ರ್ ಕೆಲಸ ಮಾಡಿಸ್ಕೊಂಡ್ರೆ 4 ಇಂಜೆಕ್ಟ್ರ್ ಬಿಚ್ಚಿ ಸರ್ವೀಸ್ ಇಲ್ಲಾಂದರೆ ವಾಲ್ ಆ ಥರ ಏನಾನ ಕ್ಲೀನ್ ಮಾಡಿಕೊಂಡ್ರೆ ಇದು ಈ ಥರ ಸಮಸ್ಯೆ ಬರ್ತಾ ಇರಲಿಲ್ಲ. ನೋಡಿ, ಇವಾಗ ಎಲ್ಲ ಫುಲ್ ಇಂಜಿನೇ ಸೀಸ್ ಆಗಿದೆ. ಆಮೇಲೆ ಇದು ಸರ್ವೀಸೂ ಮಾಡಿಲ್ಲ. 1 ಲಕ್ಷ ಆಗಿದ್ಮೇಲೆ ಸರ್ವೀಸ್ ಮಾಡ್ತಾರಲ್ಲ, ಆ ಸರ್ವೀಸೂ ಮಾಡಿಲ್ಲ. ನೋಡಿ, ಒಂದು ಪೈಪೂ ಚೆನ್ನಾಗಿಲ್ಲ, ಎಲ್ಲ ಪೈಪ್ ವೀಕ್ ಆಗಿದೆ. ಬರೀ 30% ಇದೆ. ಇದು 100ನಲ್ಲಿ 30% ಪೈಪು, ವಾಟ್ರ್ ಬಾಡಿ, ವಾಟ್ರ್ ಜಾಕೆಟ್, ಆಮೇಲೆ ಥರ್ಮೋಸ್ಟಾರ್ ವಾಲ್, ಆಮೇಲೆ ಒಂದು ಆಯಿಲಿಂದು ಇಂಟ್ರೂ ಕೂಲರ್, ಎಲ್ಲ ಹೌಸ್ ಪೈಪ್ ಕಿಟ್, 4 ಪ್ಲಗ್, ಇಷ್ಟೆಲ್ಲ ಪೈಪ್ ಎಲ್ಲ ಫುಲ್ ಹೌಸ್ ಪೈಪ್ ಕಿಟ್, ವಾಟ್ರದ್ದು ಕೂಲೆಂಟಿಂದು ಎಲ್ಲ ಹೌಸ್ ಪೈಪ್ ಕಿಟ್ಟೆಲ್ಲ ಡ್ಯಾಮೇಜ್ ಆಗಿದೆ. ಇದು ಒಂದು ಸತಿನೂ ಫುಲ್ ಸರ್ವೀಸ್ ಆಗಿಲ್ಲ. ಫುಲ್ ಸರ್ವೀಸ್ ಅಂದರೆ ಇದೆಲ್ಲ ಇಷ್ಟೆಲ್ಲ ಐಟಮ್ ಚೇಂಜ್ ಮಾಡಿದರೆ ತಿರ್ಗಾ ನಿಮ್ಮ ಗಾಡಿದು ಲೈಫ್ ಅಷ್ಟೇ ಇರುತ್ತೆ. 1 ಲಕ್ಷ ನೀವು ಗಾಡಿ ಓಡಿಸ್ತೀರಾ, 1 ಲಕ್ಷ ಆಗಿದ್ಮೇಲೆ ಈ ಥರ ಕೆಲಸ ಮಾಡಿಸ್ಕೊಂಡ್ರೆ ಮೇಲ್ಗಡೆದು ಅಕ್ಕಪಕ್ಕ ಇಂಜಿನಿಂದು ಅಕ್ಕಪಕ್ಕ ಐಟಮ್ಗಳು ಎಲ್ಲ ನೀವು ಚೇಂಜ್ ಮಾಡಿಕೊಂಡ್ರೆ ತಿರ್ಗಾ 1 ಲಕ್ಷವರೆಗೂ ಏನೂ ಕಂಪ್ಲೇಂಟ್ ಬರೋಲ್ಲ. ಕೂಲೆಂಟನ್ನು ಮೇಂಟೈನ್ ಮಾಡಿಲ್ಲ. ನೋಡಿ, ಎಲ್ಲ ಓಲೆಲ್ಲ ಹತ್ರ ಆಗಿದೆ. ಇದು ಇಂಜಿನ್ ಮಾಡಿ ಇದೇ ಹಳೇದಾಕಿದರೆ ಪ್ರಯೋಜನ ಇಲ್ಲ. 1-2 ತಿಂಗಳು ಒಳಗಡೆ ತಿರ್ಗಾ ಆಯಿಲ್ ಮಿಕ್ಸ್ ಆಗುತ್ತೆ, ನೀರಿನಲ್ಲಿ ಆಯಿಲ್ ಮಿಕ್ಸ್ ಆಗುತ್ತೆ. ಅದಕ್ಕೆ ಇದೆಲ್ಲ ಫುಲ್ ಕಿಟ್ಟೆಲ್ಲ ಹೊಸದಾಗ್ತಾ ಇದ್ದೀವಿ. ಆಮೇಲೆ ಎಡ್ಡು ಬೋರು ಕೆಲಸ ಮಾಡ್ತಾಯಿದ್ದೀವಿ. ಇಂಜೆಕ್ಟ್ರ್ ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿ ಕ್ಲೀನಾಗಿ ಲೇತಿಗೆ ಕಳಿಸಿ ಎಲ್ಲ ಕ್ಲೀನಾಗಿ ಕೆಲಸ ಮಾಡಿಸೋಣ. ಲೇತಾಗಿ ಬಂದು ಎಲ್ಲ ಕ್ಲೀನಾಗಿ ವರ್ಕ್ ಆಗಿ ಬೆಂಗಳೂರಿಂದ ಬಂದಿದೆ ಇಂಜಿನ್ನು. ಬರ್ರಿ ನೋಡೋಣ ಏನೇನು ಕೆಲಸ ಆಗಿದೆ, ಇದು ಇಂಜಿನ್ ಒಳಗಡೆ ಏನೇನು ಕೆಲಸ ಆಗಿದೆ, ಏನೇನು ಮಾಡಬೇಕು ಅಂತ. ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ನಮ್ಮ ಬೆಂಗಳೂರವರು ಲೇತವರು ಕಳಿಸಿದ್ದಾರೆ. ಇಂಜಿನ್ ಕಳಿಸಿದ್ದಾರೆ, 2 ಬೋಲ್ಟ್ ಹಾಕಿ ಕಳಿಸಿದ್ದಾರೆ. ಬಿಚ್ಕೊಂಡು ಒಳಗಡೆ ಏನೇನು ಪಾರ್ಟ್ಸ್ ಚೇಂಜ್ ಆಗಿದೆ ನೋಡೋಣ. ನೋಡಿ, ಇದು ಎಡ್ಡಿದು. ನೋಡಿ, ಇದು ಪಿಸ್ಟಿನ್, 4 ಪಿಸ್ಟಿನ್, 4 ಸಿಲ್ಯೂ, ಆಮೇಲೆ ಮೇಲ್ಗಡೆದು ಬೋರ್ ಫೇಸ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್, ರಿಂಗ್ಸ್, ಗಜನ್ ಪಿನ್ ಎಲ್ಲ ಬೋರ್ ಕಿಟ್, ಫುಲ್ ಬೋರ್ ಕಿಟ್ ಹಾಕಿ ಆಮೇಲೆ ಫೇಸ್ ಮಾಡಿ ಎಲ್ಲ ಕಂಪ್ಲೀಟ್ ಬೋರ್ ರೆಡಿ ಮಾಡಿದ್ದೀವಿ. ಎಡ್ಡೂ ನೋಡೋಣ, ಎಡ್ ಬಲ್ಗಡೆನೂ ಏನೇನು ಸಾಮಾನು ಹಾಕಿದ್ದೀವಿ ಅಂತ ನೋಡ್ಬೋದು. ಎಡ್ಡೂ ಫೇಸ್ ಮಾಡಿದ್ದೀವಿ. ಆಮೇಲೆ ವಾಲ್ ಐತಲ್ಲ, ಇದು ವಾಲ್ ಎಲ್ಲ ಹೊಸದು. ಇದು ಹಳೇದು ಥರ ಕಾಣ್ತೈತೆ, ಹಳೇದಲ್ಲ, ಇದು ಹೊಸದಿದು. ಅದು ಮಿಷಿನಾಗಿ ಹೀಟ್ ಮಾಡ್ತಾರಲ್ಲ, ಅದು ಬ್ಲ್ಯಾಕ್ ಕಲರೇ ಬರೋದು. ಆಮೇಲೆ ಒಳಗಡೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಆಗಿದೆ. ಆಮೇಲೆ ಒಳಗಡೆ ಹಾಸಿ ನೋಡ್ಬೋದು, ವಾಲು ಹೊಸದು ಕಾಣ್ತಿದೆ. ಇದು ವಾಲ್ ಒಳಗಡೆನೂ ವಾಲ್, ಗೈಡ್, ಸೀಟ್ ಎಲ್ಲ ಚೇಂಜ್ ಆಗಿದೆ. ಆಮೇಲೆ ಎಲ್ಲ ಐಟಮ್ ಎಲ್ಲ ವಾಷಿಂಗ್ ಮಾಡಿದ್ದೀವಿ, ಎಲ್ಲ ಒಂದೊಂದು ಪಾರ್ಟ್. ಯಾಕಂದರೆ ಮೇನ್ ಇಂಜಿನ್ ಮಾಡಿದ್ಮೇಲೆ ಇದೆಲ್ಲ ಐಟಮ್ ಐತಲ್ಲ ಕ್ಲೀನಾಗೆ ವಾಶ್ ಮಾಡಬೇಕಿದು. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಐಟಮು ಎಲ್ಲ MGPದು ಹೌಸ್ ಪೈಪ್ ಕಿಟ್ ತರಿಸಿದ್ದೀವಿ. 2 ದಿವಸ ಆರ್ಡ್ರ್ ಹಾಕಿ ತರಿಸಿರೋದು. ಎಲ್ಲ ನೋಡ್ಬೋದು ಎಷ್ಟು ಹಳೇದಿತ್ತು ಪೈಪ್ ಅಷ್ಟೇ ಎಲ್ಲ ಹೊಸದು ತರಿಸ್ಕೊಂಡಿದ್ದೀವಿ. ನೋಡ್ಬೋದು, 1 ಅಲ್ಲ 2 ಅಲ್ಲ, ಮಿನಿಮಮ್ ಅಂದ್ರೂ ಒಂದು 15 ಪೈಪು, ಇಂಜಿನಿಂದು 15 ಪೈಪು. ಆಮೇಲೆ ಒಂದು 4 ಹೊಸದು ಪ್ಲಗ್ MGPದು. ಆಮೇಲೆ ಒಂದು ವಾಟ್ರ್ ಜಾಕೆಟ್, ಥರ್ಮೋಸ್ಟಾರ್ ವಾಲ್ ಹೊಸದು, ವಾಟ್ರ್ ಬಾಡಿ, ಇಷ್ಟೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀವಿ. ಇಂಜಿನ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಚೇಂಜ್ ಮಾಡಲೇಬೇಕು, ಯಾವುದು ಕಾರಣಕ್ಕೂ ಚೇಂಜ್ ಮಾಡಲೇಬೇಕು. ಆಮೇಲೆ ಇದು ಒಂದು ಆಯಿಲ್ ಕೂಲರ್, ಇದು ಒಂದು ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿತ್ತು. ಸ್ವಲ್ಪ ದಿನ 1-2 ತಿಂಗಳು ಓಡ್ತಿದ್ರು, ಹಳೇದಾಗ್ತಿದ್ರು, ಅದಕ್ಕೆ ಇದೂ ಹೊಸದಾಗ್ತಾಯಿದ್ದೀವಿ. ಆಮೇಲೆ ಒಂದು ವಾಟ್ರ್ ಬಾಡಿ ಹೊಸದಾಗ್ತಾಯಿದ್ದೀವಿ. ಆಮೇಲೆ ಟೈಮಿಂಗ್ ಫುಲ್ ಕಿಟ್ ಹಾಕ್ತಾಯಿದ್ದೀವಿ. ಟೈಮಿಂಗ್ ಚೈನ್ ಬರುತ್ತೆ ಇದು, ಈ ಥರ ಫುಲ್ ಸೆಟ್. ಇದು ಫುಲ್ ಸೆಟ್ಟು ಹಾಕ್ತಾಯಿದ್ದೀವಿ. ಆಮೇಲೆ ಇದು 4 ಇಂಜೆಕ್ಟ್ರೂ ನಾವು ಬೆಂಗಳೂರಿಗೆ ಕಳಿಸಿ ಚೆಕ್ ಮಾಡಿದ ಮೇಲೆ ಗೊತ್ತಿದ್ದು 4 ಇಂಜೆಕ್ಟ್ರೂ
ವೀಕ್ ಆಗಿದೆ ಅಂತ. 40% ಇದೆ, ಏನು ಕೆಲಸ ಮಾಡಿಸಿದ್ರು 40% ಇದೆ ಇದು. ಅದಕ್ಕೆ ಇದು ಇಂಜೆಕ್ಟ್ರ್ ಸರಿ ಇಲ್ಲ ಅಂದರೆ ಗಾಡಿ ತಿರ್ಗಾ ಅದೇ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 4 ಇಂಜೆಕ್ಟ್ರನ್ನು ಸೆಕೆಂಡ್ ಕ್ಲೀನಾಗಿ ತಿರ್ಗಾ ಸರ್ವಿಸ್ ಮಾಡಿ ತರಿಸ್ಕೊಂಡಿದ್ದೀವಿ ಫಿಟ್ಟಿಂಗ್ ಮಾಡೋಕ್ಕೆ. ಎಲ್ಲ ಒಂದೊಂದು ಐಟಮ್ಗಳು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೋಡ್ಬೋದು. ಇವಾಗೆಲ್ಲ ಇಂಜಿನೆಲ್ಲ ಬಿಚ್ಚಿದ್ದೀವಿ, ಅಲ್ಲೂ ಒಂದು ಸ್ವಲ್ಪ ಚೆನ್ನಾಗಿರಬೇಕು, ಕ್ಲೀನ್ ಇರಬೇಕು ಅಂತ ಒಂದು ಸ್ವಲ್ಪ ಡೀಸೆಲಾಗಿ ವಾಶ್ ಮಾಡ್ಕೊತಾ ಇದ್ವಿ. ಎಲ್ಲ ಡೀಸೆಲೆಲ್ಲ ಹಾಕಿ ನೋಡಿ ಎಷ್ಟು ಕ್ಲಿಯರಾಗಿ ಕ್ಲೀನಾಗಿದೆ. ತಿರ್ಗಾ ಇಂಜಿನ್ ಕೂತ್ಕೊಂಡಿದ್ಮೇಲೆ ಆ ಜಾಗ ಕ್ಲೀನ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಇವಾಗಲೇ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಕಂಪ್ಲೀಟ್ ಎಲ್ಲ ಫಿಟ್ಟಿಂಗ್ ಆಗಿದೆ, ಕೂಲಿಂಗೂ ಆಗಿದೆ. ಆಮೇಲೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಗಾಡಿನೂ ಎಷ್ಟು ಹೊಡಿತೆ ಅಂತ. ಎಲ್ಲ ಕಂಪ್ಲೀಟ್ ಎಲ್ಲ ಲೈಟ್ ಬರ್ತಿತ್ತು, ಆಯಲ್ ಲೈಟ್, ಬ್ರೇಕ್, ಹ್ಯಾಂಡ್ ಬ್ರೇಕಿಂದು, ಆಮೇಲೆ ಡೈನಾಮಾದು ಎಲ್ಲ ಲೈಟ್ ಕಂಪ್ಲೀಟ್ ಬರ್ತಿದೆ. ಸ್ಟಾರ್ಟೂ ನೋಡಿ ಯಾವ ಥರ ಆಗಿದೆ ಅಂದರೆ ಸ್ಟಾರ್ಟ್ ಆಗ್ತಿತ್ತು ಎಲ್ಲ ಗೊತ್ತಾಗ್ತಾನೆ ಇಲ್ಲ. ಡ್ರೈವರಿಗೆ ಬಿಟ್ಟರೆ ಪಕ್ಕ ಇರೋರಿಗೆ ಗೊತ್ತಾಗಿದೆ ಇಲ್ಲ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ. ಆ ಥರ ಸ್ಟಾರ್ಟ್ ಆಗಿದೆ ನೋಡ್ಬೋದು. ABSದು ಒಂದು ಬರ್ತಿದೆ, ಅದು ಎಲೆಕ್ಟ್ರಿಷಿಯನ್ ಚೆಕ್ ಮಾಡ್ಕೊತಾರೆ. ಆಮೇಲೆ ಇಂಜಿನ್ ಸೌಂಡನ್ನು ನೋಡ್ಬೋದು. ಒಂದು ಸ್ವಲ್ಪ ಫೋನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸೌಂಡ್ ಕಾಣ್ತೈತೆ, ಆ ಥರ ಇಷ್ಟು ಸೌಂಡ್ ಇಲ್ಲ. ಇದು ಫೋನಾಗಿ ಕೇಳಿಸುತ್ತಲ್ಲ ಅಷ್ಟು ಸೌಂಡೂ ಇಲ್ಲ, ಸ್ಮೂತಾಗಿದೆ ಎಲ್ಲ. ಕಂಪ್ಲೀಟ್ ಕ್ಯಾಮ್ ಚೈನು, ಲಾಕರು, ಬುಲೆಟ್ ಎಲ್ಲ ಕಂಪ್ಲೀಟ್ ಹಾಕಿದ್ದೀವಿ, ಬೋರ್ ಕಿಟ್ ಹಾಕಿದ್ದೀವಿ. ಆಮೇಲೆ ಲೀಕೇಜನ್ನು ನೋಡ್ಬೋದು, 1 ಡ್ರಾಪ್ ಲೀಕೇಜ್ ಇಲ್ಲ. ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಚೆಕ್ ಮಾಡಿದ್ರು 1 ಡ್ರಾಪ್ ಲೀಕೇಜ್ ಬರೋಲ್ಲ. ಯಾಕಂದರೆ ಪಾರ್ಟ್ಸ್ ಆ ಥರ ಹಾಕ್ತೀವಿ, ಫಿಟ್ಟಿಂಗ್ ಆ ಥರ ಮಾಡ್ತೀವಿ. ಅದಕ್ಕೆ 1 ಡ್ರಾಪೂ ಆಯಲ್ ಕೆಳಗಡೆ ನೋಡ್ಬೋದು, 1 ಡ್ರಾಪೂ ಆಯಲ್ ಲೀಕೇಜ್ ಇಲ್ಲ. ನೋಡಿ ನಿಮ್ಮ ಹತ್ರ ಈ ಥರ ಯಾವ್ದಾನ ಒಂದು ವೆಹಿಕಲ್ ಇದ್ದರೆ, ಮಾರುತಿ ಇರಲಿ, ಟಾಟಾ ಇರಲಿ, ಯಾವ್ದಾನ ಕಂಪ್ನಿ ಇರಲಿ, ಒಂದು ಸತಿ ಇಂಜಿನ್ ಬಿಸ್ತೀರಾ ಈ ಥರ ಕೆಲಸ ಮಾಡಿಸ್ಕೊಳ್ಳಿ. ಬೋರ್ ಕಿಟ್ ಎಲ್ಲ ಕ್ಲೀನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮೆಕ್ಯಾನಿಕ್ಗೆ ಹೇಳಿ ಈ ಥರ ಕೆಲಸ ಮಾಡಪ್ಪ, ತಿರ್ಗಾ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಥರ ಕೆಲಸ ಮಾಡಿಸ್ಕೊಳ್ಳಿ. ಆಮೇಲೆ ರೈಸ್ ಮಾಡಿ ತೋರಿಸ್ತೀನಿ ನೋಡಿ, ಒಂಚೂರೂ ಹೊಗೆ ಇಲ್ಲ. ಗಾಡಿ ರೈಸ್ ಮಾಡಿರೂ ತೋರಿಸ್ತೀನಿ, ಒಂಚೂರೂ ಹೊಗೆ ಇಲ್ಲ. ಆ ಥರ ಕೆಲಸ ಆಗಿದೆ. ಇದೇ ಥರ ಕೆಲಸ ನಿಮ್ಮ ಗಾಡಿಗೂ ಮಾಡಿಸ್ಕೊಳ್ಳಿ. ಇದೇ ಥರ ವಿಡಿಯೋ ಹಾಕ್ತಾಯಿರ್ತೀನಿ. ನೆಕ್ಸ್ಟ್ ನಮಗೆ ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಹತ್ರ ಈ ಥರ ಒಂದು ಯಾವ್ದಾನ ವೆಹಿಕಲ್ ಇದ್ದರೆ ಕ್ಲೀನಾಗಿ ನಿಮ್ಮ ಮೆಕ್ಯಾನಿಕ್ಗೆ ಹೇಳಿ ಈ ಥರ ಕೆಲಸ ಮಾಡಿಸ್ಕೊಳ್ಳಿ, ನಿಮ್ಮ ಗಾಡಿ ಸೇಫಾಗಿ ಇಟ್ಕೊಳ್ಳಿ. ಆಮೇಲೆ ಟ್ರಯಲೂ ಹೋಗ್ತಾಯಿದ್ದೀವಿ ನೋಡ್ಬೋದು, 100-120 ಅಷ್ಟು ಸ್ಪೀಡ್ ನಾವು ಓಡಿಸೇನೆ ಮಿನಿಮಮ್ ಅಂದ್ರೂ ಒಂದು 20-30 ಕಿಲೋಮೀಟ್ರ್ ಓಡಿ ಆಮೇಲೆ ಕಸ್ಟಮರಿಗೆ ಡೆಲಿವರಿ ಕೊಡೋದು. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಕೊಟ್ಬಿಡೋದು, ಅವರು ಏನಾನ ಸಮಸ್ಯೆ ಆಗೋದು. ಅದಕ್ಕೆ ಫಸ್ಟೇ ನಾವು ಎಲ್ಲ ಟ್ರಯಲೆಲ್ಲ ನೋಡಿ ಕಂಪ್ಲೀಟ್ ರೆಡಿ ಮಾಡಿ ಆಮೇಲೆ ವಾಷಿಂಗ್ ಮಾಡಿ ಕಸ್ಟಮರಿಗೆ ಕೈಗೆ ಕೊಡ್ತೀವಿ. ಇದೇ ಥರ ವಿಡಿಯೋ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ.